ನಮಸ್ಕಾರ ಪ್ರಿಯ ವೀಕ್ಷಕರೇ, ಶುಭೋದಯ. ಈ ಶುಭ ಮುಂಜಾನೆಯ ಸದಭಿರುಚಿಯ ಬೆಳಗು ನೇರ ಪ್ರಸಾರಕ್ಕೆ ನಿಮಗಿದು ಸ್ವಾಗತ. ಭವಿಷ್ಯದ ಭಾವಿ ಪ್ರಜೆಗಳನ್ನು ರೂಪಿಸುವಲ್ಲಿ ಹಾಗೆಯೇ ಅವರನ್ನು ಸನ್ಮಾರ್ಗದತ್ತ ಕೊಂಡೊಯ್ಯುವಲ್ಲಿ ಶಿಕ್ಷಕರ ಪಾತ್ರ ಮಹತ್ತರವಾದುದು. ಹಾಗಾಗಿ ಎಲ್ಲಾ ಕಾಲದಲ್ಲಿ ಗುರುಗಳಿಗೆ ಅತೀವ ಗೌರವಾದರಗಳಿವೆ. ಕಳೆದ 22 ವರ್ಷಗಳಿಂದ ಉಪನ್ಯಾಸಕ, ಪ್ರಾಧ್ಯಾಪಕ ವೃತ್ತಿಯಲ್ಲಿದ್ದು ಜೊತೆಗೆ ಜಾನಪದ ಬರವಣಿಗೆ ಸಂಶೋಧನಾ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ ಪ್ರೊಫೆಸರ್ ಕೆ.ಸಿ. ಮಲ್ಲಿಗೆವಾಡ ಇಂದಿನ ಬೆಳಗು ನೇರ ಪ್ರಸಾರದ ಅತಿಥಿ. ಪ್ರಸ್ತುತ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ರೊಟ್ಟಿಗವಾಡದ ಜಿ.ಕೆ. ಹಿರೇಗೌಡರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಕಲ್ಲಪ್ಪ ಚನ್ನಬಸಪ್ಪ ಮಲ್ಲಿಗೆವಾಡರು ಮೂಲತಃ ಧಾರವಾಡ ಜಿಲ್ಲೆ ಕಲಘಟಕಿ ತಾಲೂಕು ಭತ್ತದ ಕಣಜವೆಂದೇ ಹೆಸರು ಗಳಿಸಿದ ತಾವರಗೇರಿ ವಾ ಯಲವದಾಳದವರು. ಶಾಲಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ನಿರತರಾಗಿದ್ದಾಗಲೇ ಮುಂದೆ ಉಪನ್ಯಾಸಕರಾಗಬೇಕೆಂಬ ಕನಸು ಕಂಡಿದ್ದ ಇವರು ಧಾರವಾಡ ವಿಶ್ವವಿದ್ಯಾನಿಲಯದಿಂದ ಪ್ರಾಚೀನ ಭಾರತೀಯ ಇತಿಹಾಸ ಮತ್ತು ಶಾಸನ ವಿಜ್ಞಾನದಲ್ಲಿ ಎಂಎ ಸ್ನಾತಕ ಪದವಿ ಪಡೆದಿದ್ದಾರೆ. ಬರವಣಿಗೆ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಹೊಂದಿರುವ ಇವರ ಹಲವಾರು ಲೇಖನಗಳು, ವಿಶೇಷ ಬರಹಗಳು ನಾಡಿನ ಅನೇಕ ದೈನಿಕಗಳಲ್ಲಿ ಪ್ರಕಟಗೊಂಡು ಆಸಕ್ತರ ಮೆಚ್ಚುಗೆ ಗಳಿಸಿವೆ. ಹಾಗೆಯೇ ಇವರ ಹಲವಾರು ಲೇಖನಗಳು ವಿವಿಧ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾಗಿದೆ. ಸಾಮಾಜಿಕ ಸಮಸ್ಯೆಗಳ ಕುರಿತು ಅನೇಕ ಉಪನ್ಯಾಸಗಳು ನೀಡಿರುವ ಇವರು ಕೃಷಿ ಮನೆತನದಿಂದ ಬಂದವರಾಗಿದ್ದು ಆ ಬಗ್ಗೆಯೂ ಆಸಕ್ತಿ ಹೊಂದಿದವರಾಗಿದ್ದಾರೆ. ಇವರ ಸೇವಾ ಚಟುವಟಿಕೆಗಳನ್ನು ಮಾನ್ಯ ಮಾಡಿ ಕುಂದಗೋಳ ತಾಲೂಕು ಶಿಕ್ಷಕರ ಸಂಘವು ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಸತ್ಕರಿಸಿದೆ. ಇದೀಗ ಪ್ರಾಧ್ಯಾಪಕ ಸಂಶೋಧಕ ಪ್ರೊಫೆಸರ್ ಕೆ.ಸಿ. ಮಲ್ಲಿಗೆವಾಡ ಅವರೊಂದಿಗೆ ಇಂದಿನ ನಮ್ಮ ಬೆಳಗು. ಸರ್ ನಮಸ್ಕಾರ. ನಮಸ್ಕಾರ. ಬೆಳಗು ನೇರ ಪ್ರಸಾರಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ, ಸರ್ ತಾವು ಶಿಕ್ಷಣ ರಂಗದಲ್ಲಿ ಕಳೆದ 22 ವರ್ಷಗಳಿಂದ ಉಪನ್ಯಾಸಕರಾಗಿ ಆನಂತರ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಿ. ಈ ಒಂದು ಶಿಕ್ಷಣ ರಂಗದ ಅನುಭವ ಸ್ವಲ್ಪ ಹೇಳಿ ಸರ್. ಹಾಗೇನೆ ಉಪನ್ಯಾಸಕರಾಗಬೇಕು ಅಂತ ಹೇಳಿ ನಿಮ್ಗೆ ಆ ಥರ ಕನಸಿತ್ತ? ಸ್ವಲ್ಪ ಅನುಭವ ಹಂಚ್ಕೊಳ್ಳಿ ಸರ್. ನೋಡ್ರಿ, ವಿದ್ಯೆ ಇದ್ದವನ ಮುಖವು ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ ಅನ್ನುವಂಗ ವಿದ್ಯೆ ಅನ್ನೋದು ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು. ಶಿಕ್ಷಣ ರಂಗವನ್ನೇ ನಾನು ಯಾಕೆ ಆಯ್ಕೊಂಡೆ ಅಂತಂದ್ರೆ, ನಾವು ಕೊಟ್ಟಿರ್ತಕ್ಕಂತಹ ವಿದ್ಯೆಯನ್ನು ಅರಿತುಕೊಂಡಿರ್ತಕ್ಕಂತಹ ಜ್ಞಾನದ ಹಾದಿಯನ್ನು ಹಿಡಿತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಮಾರ್ಗವನ್ನು ಕಂಡುಕೊಳ್ಳಿ, ಆ ಮಾರ್ಗದರ್ಶನ ನೀಡಿರ್ತಕ್ಕಂಥ ವಿದ್ಯಾರ್ಥಿಗಳ ಜೀವನ ಪಾವನ ಆಗಲಿ, ಅವರ ಜೀವನ ಜೀರ್ಣೋದ್ಧಾರವಾಗಿ ತಮ್ಮದೇ ಆಗಿರತಕ್ಕಂಥ ಒಂದು ಉತ್ತಮ ಜ್ಞಾನ ಪಡೆದು ಅವರು ತಮ್ಮ ಭಾವಿ ಜೀವನವನ್ನು ರೂಪಿಸಿಕೊಳ್ಳಿ ಅನ್ನೋ ಉದ್ದೇಶದಿಂದ, ಹಂಗಾರೆ ಆ ಒಂದು ಕಾರ್ಯ ಮಾಡಲಿಕ್ಕೆ ನನಗೆ ಶಕ್ಯ ಇದ್ದಷ್ಟು ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಸದುದ್ದೇಶ ಇಟ್ಟುಕೊಂಡು ಶಿಕ್ಷಣ ರಂಗಕ್ಕೆ ನಾನು ಕಾಲಿಟ್ಟೆ. ಹಂಗಾರೆ ಶಿಕ್ಷಣ ರಂಗದಲ್ಲೇ ನಾನು ಸೇವೆಯನ್ನು ಸಲ್ಲಿಸಿದ್ರೆ ವಿದ್ಯಾರ್ಥಿಗಳಿಗೆ ಆಗಲಿ ಅಥವಾ ಸಮಾಜಕ್ಕಾಗಲಿ ನಾನು ಕೊಟ್ಟಿರ್ತಕ್ಕಂಥ ಕೊಡುಗೆ ಯೋಗ್ಯವಾಗಿ ಮುಟ್ತದಿ, ಆ ಜ್ಞಾನ ಪ್ರಸಾರ ಆಗ್ತೈತಿ ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಅದಕ್ಕೆ ನಾನು ಶಿಕ್ಷಣ ರಂಗವನ್ನು ಆಯ್ಕೊಂಡು ನನ್ನ ಜೀವನದಲ್ಲಿ ಶಿಕ್ಷಣವನ್ನೇ ಮೂಲ ಉದ್ದೇಶ ಅನ್ನೋ ವಿಚಾರವನ್ನು ತಮ್ಮೆದುರಿಗೆ ವ್ಯಕ್ತಪಡಿಸ್ತಾ ಇದ್ದೇನೆ. ಅಲ್ಲಿ ನಿಮ್ಮ ಶಿಕ್ಷಣ ರಂಗದ ಅನುಭವ, ನೀವು ಕಾಲೇಜಿನಲ್ಲಿ ಕೆಲಸ ನಿರ್ವಹಿಸ್ತಿದ್ರಲ್ಲ, ಅದು ಸ್ವಲ್ಪ ಹಂಚಿಕೊಳ್ಳಿ ಸರ್. ನೋಡಿ ಸರ್, ಶಿಕ್ಷಣ ರಂಗದೊಳಗೆ ನಮ್ಮ ಕಾಲೇಜು ಅಂತಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೇನೆ ಮಾದರಿಯಾಗಿದ್ದಿರ್ತಕ್ಕಂಥ ಕಾಲೇಜು. ನಾನು ಸೇವೆ ಸಲ್ಲಿಸ್ತಕ್ಕಂಥ ಕಾಲೇಜು ಗ್ರೂಪ್ ಎಜುಕೇಶನ್ ಕಮಿಟಿ ಜಿ.ಕೆ. ಹಿರೇಗೌಡರ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಅಂತ. ಇದು ಕುಂದಗೋಳ ತಾಲೂಕಿನ ರೊಟ್ಟಿಗೋಡ ಗ್ರಾಮದಲ್ಲಿ ಇದೆ ಸರ್. ಇದು ಧಾರವಾಡ ಜಿಲ್ಲೆಗೆ ಸತತವಾಗಿ 4 ವರ್ಷಗಳಿಂದ PUC 2ನೇ ವರ್ಗದಲ್ಲಿ ಅಂದ್ರೆ ಸತತವಾಗಿ 4 ವರ್ಷಗಳಿಂದ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡು ಬರ್ತಾ ಇದೆ. ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಮಾನ್ಯ ಚೇರ್ಮನ್ ರಾಗಿರ್ತಕ್ಕಂತಹ G.S. ಪಾಟೀಲ್ ರವರು 1974ರಲ್ಲಿ ಶಿಕ್ಷಣ ಸಂಸ್ಥೆಗೆ ಹುಟ್ಟು ಹಾಕಿ ಗ್ರಾಮ ದೇವತೆ ದೇವಸ್ಥಾನ ಎದುರುಗಡೆ ಸಂಪ ಕುಂತು ಅಂದ್ರ ತಾವು ನಾಗ ಹೈಸ್ಕೂಲ್ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಕೂತಾಗ ಜನ ಬೇಡ ಅಂದ್ರು. ಏನಪ್ಪಾ ಸಣ್ಣ ಗ್ರಾಮದೊಳಗೆ ಒಂದು ಕನ್ನಡ ಸಾಲ ನಡೆಯುದಿಲ್ಲ, ಅಲ್ಲಿ ಯಾಕೆ ಈ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡ್ತೀವಿ ಹೈಸ್ಕೂಲ್ ಅಂದಾಗ, ಇಲ್ಲ ಶಿಕ್ಷಣವನ್ನು ಕೊಡೋ ಉದ್ದೇಶ ನಂದಾಗಿದೆ, ಬಡ ಮಕ್ಕಳಿಗೆ ಶಿಕ್ಷಣ ಹಂಚಬೇಕು ಅಂತ ಹೇಳಿ ಅವಾಗ 1974 ಶಿಕ್ಷಣ ಪ್ರಾರಂಭ ಮಾಡಿ 75ನೇ ಇಸ್ವಿಯಲ್ಲಿ ಇದನ್ನ ಶಿಕ್ಷಣ ರಂಗದನ್ನ ಅಂದ್ರ ಹೈಸ್ಕೂಲ್ ಪ್ರಾರಂಭ ಮಾಡ್ಲಿಕ್ಕೆ ಅನುಮತಿಯನ್ನು ಪಡೆದ್ರು.